ಇವತ್ತು ಕನ್ನಡ ಒಕ್ಕೂಟ ಮತ್ತು ಹಲವಾರು ಕನ್ನಡಪರ ಸಂಘಟನೆಗಳಿಂದ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗಬೇಕು. ಅದೇ ರೀತಿ ಮೈಕ್ರೋ ಫೈನಾನ್ಸ್ ಇಂದ ಜನ ಇವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ. ಜನರಿಗೆ, ಸಾರ್ವಜನಿಕರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಇವತ್ತಿನ ಹೋರಾಟವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇವತ್ತು ಹಲವಾರು ಸಂಘಟನೆಗಳ ಅಧ್ಯಕ್ಷರುಗಳು, ಕಾರ್ಯಕರ್ತರುಗಳು, ಮಹಿಳೆಯರು ಎಲ್ಲರೂ ಕೂಡ ಇವತ್ತು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾದಂಥ ಮಾಧ್ಯಮದ ಮಿತ್ರರಿಗೂ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ಮೊದಲನೇದಾಗಿ ಅವರಿಗೆ ಒಂದು ವಿಶೇಷವಾದಂಥ ಒಂದು ನಮಸ್ಕಾರವನ್ನು ಸಲ್ಲಿಸ್ತೇನೆ. ಯಾಕೆ ಅಂತಂದರೆ ಈ ವಿಚಾರಗಳೆಲ್ಲ ಇವತ್ತು ಬಹಳಷ್ಟು ಕಡೆ ನಮಗೆ ಗಮನ ಇಲ್ಲದೇ ಹೋಗ್ತಾ ಇದೆ ಅಲ್ವಾ. ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ನರಳಾಡ್ತಾ ಇದ್ದಾರೆ. ಇವರ ಕಷ್ಟಗಳು ಯಾರಿಗೂ ತಿಳಿತಾ ಇಲ್ಲ. ಇವತ್ತು ನಿಮ್ಮಂಥ ಮಾಧ್ಯಮಗಳಿಂದನೇ ಕೆಲವಷ್ಟು ತಿಳಿತಕ್ಕಂಥದ್ದು. ಇವತ್ತು ಮೊದಲನೇದಾಗಿ ನೋಡಿ, ನಾವು ಏನು ಈ ಬಾಣಂತಿಯರ ಸಾವಿಗೆ ಅಂಥೇಳಿ ಹೋರಾಟವನ್ನು ಎತ್ಕೊಂಡ್ವಿ. ಯಾಕೆ ಅಂದರೆ ಇದಕ್ಕೆ ದಾಖಲಾತಿಗಳಿದೆ. ನಾವೇನು ದಾಖಲಾತಿ ಇಲ್ಲದೆ ನಿಮ್ಮ ಹತ್ರ ಹೋರಾಟ ಮಾಡ್ತಾ ಇಲ್ಲ ಸರ್ಕಾರದ ಮುಂದೆ. ಇವತ್ತು ಎಲ್ಲ ರೀತಿಯಾದಂಥ ದಾಖಲಾತಿಗಳಿದ್ದಾವೆ. ಹಲವಾರು ಬಾಣಂತಿಯರು, ಮಗು, ಆ ಹುಟ್ಟಿದ ಶಿಶು ಏನು ಅನ್ಯಾಯ ಮಾಡಿದೆ, ಅಂಥ ಮಗುವನ್ನು ಕೂಡ ಸಾಯಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಮಾಡ್ತಾ ಇವೆ. ಕಾರಣ ಏನು ಅಂತಂದರೆ, ಉದಾಹರಣೆ ನನ್ನದೇ ಅನುಭವ, ಸ್ವಂತವಾದಂಥ ಒಂದು ಸರ್ಕಾರಿ ಪ್ರತಿಷ್ಠಿತ ಈ ಬೆಂಗಳೂರು ನಗರದ ಸರ್ಕಾರಿ ಆಸ್ಪತ್ರೆ. ಆ ಆಸ್ಪತ್ರೆಗೆ ಹೋದೆ. ಯಾರೋ ಒಬ್ಬರು ವಯಸ್ಸಾದವ್ರನ್ನ ಕರ್ಕೊಂಡು ಹೋಗಿದ್ದೆ, ಅವರಿಗೆ ಏನೋ ಒಂದು ಚಿಕಿತ್ಸೆ ಕೊಡೋಣ ಅಂತ. ಆ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲಿ ಒಬ್ಬ ಬಡವ ಬರ್ತಾನೆ. ಬಂದು ಹಳ್ಳಿಯವನು, ಅವನಿಗೇನು ಗೊತ್ತಿಲ್ಲ ಪಾಪ. ಅವನು ಬಂದು, ಸರ್ ನಾನು ಈ ರಕ್ತ ಪರೀಕ್ಷೆಗೆ ಒಂದು ಟ್ಯೂಬ್ ಕೊಡ್ತಾರೆ, ಬಾಟಲ್ ಕೊಡ್ತಾರೆ, ಅದನ್ನು ತೆಗೆದುಕೊಂಡು ಹೋಗಿದ್ದೆ, ಅದೆಲ್ಲೋ ಬಿದ್ದೋಯ್ತು, ಇನ್ನೊಂದು ಕೊಡಿ ಅಂತ ಬೇಡ್ಕೋತಾನೆ. ಆಗ ಏನಪ್ಪ ನೀನು ಪದೇ ಪದೇ ಬಂದರೆ ಹಾಗೆ ಹೀಗೆ ಅಂತೇಳಿ ಅವನಿಗೆ ಅವಾಚ್ಯ ಶಬ್ದಗಳಿಂದ ಒಬ್ಬ ವ್ಯಕ್ತಿ ನಿಂದಿಸ್ತಾನೆ. ಅಲ್ಲೋಗಿ ಬಿಲ್ ಮಾಡಿಸ್ಕೊಂಬ, ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಅವ್ನು ಬಿಲ್ ಮಾಡಿಸ್ಕೊಂಡು ಹೋಗಿದ್ದಾನೆ, ಏನೋ ಅನಿವಾರ್ಯ ಆಯಿತು ಪಾಪ ಅವನ ವಯಸ್ಸಿಗೆ. ಆಗ ಈ ವ್ಯಕ್ತಿ ಏನು ಅವನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥ ಆ ವ್ಯಕ್ತಿ ಆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಔಷಧೋಪಚಾರಗಳನ್ನು ಹೊರಗಡೆ ಎಲ್ಲೆಲ್ಲಿ ಅದನ್ನು ಮಾರ್ತಾನೆ ಅನ್ನುವಂಥದ್ದು ಮಾಹಿತಿ ಅಲ್ಲಿ ಅವನ ಜೊತೆ ಕೆಲಸ ಮಾಡುವಂಥವರೇ ನಮಗೆ ಕೊಡ್ತಾ ಇದ್ದಾರೆ, ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ಯಾಕೆ? ಅವನ ಅಂಥ ಒಂದು ಕೃತ್ಯ ಇಂಥವರಿಂದನೇ ಇವತ್ತು ಸರಿಯಾದಂಥ ಔಷಧೋಪಚಾರದ ವ್ಯವಸ್ಥೆ ಇವತ್ತು ಯಾರಿಗೆ ಬಾಣಂತಿಯರಿಗೆ ಸಿಗ್ತಾ ಇಲ್ಲ ಅಲ್ವಾ, ಅಥವಾ ಅಲ್ಲಿ ಯಾರು ರೋಗಿ ಹೋದರೂ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಅಂಥ ಕಾರಣದಿಂದ ಇವತ್ತು ಈ ಸಾವು ನೋವುಗಳು ಆಗ್ತಾ ಇದ್ದಾವೆ. ಇದನ್ನು ಸರಿಯಾದಂಥ ನಿಟ್ಟಿನಲ್ಲಿ ಅನುಕೂಲ ವ್ಯವಸ್ಥೆಯನ್ನು ಕೊಟ್ಟು ಅಂಥ ಕೃತ್ಯವನ್ನು ಮಾಡಿದಂಥವ್ರನ್ನ ವಿಶೇಷವಾದಂಥ ಒಂದು ತಂಡವನ್ನು ರಚಿಸಿ ಅವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಏನು ಯಾರಿಂದ ತೊಂದರೆ ಆಗಿರುತ್ತೋ ಅವರೇ ಅವರಿಗೆ ಸರಿಯಾದಂಥ ಜವಾಬ್ದಾರಿಯುತವಾದಂಥ ನ್ಯಾಯ ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ವಿಶೇಷವಾಗಿ ಎಚ್ಚೆತ್ಕೋಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ. ಇನ್ನೊಂದು, ಈ ಮೈಕ್ರೋ ಫೈನಾನ್ಸ್ ಯಾವ ರೀತಿ ಅಂತಂದರೆ ನೋಡಿ, ಸಾಲ ಕೊಡುವಾಗ ದೊಡ್ಡ ಅತಿಥಿಗಳ ಥರ ನಮಗೆ ಸಾಲವನ್ನು ಕೊಡ್ತಾರೆ. ನಿಮಗೆ ಏನು ಬೇಕೋ ವ್ಯವಸ್ಥೆ, ದಿನ ಒಂದೊಂದು ಫೋನ್ ಬರುತ್ತೆ. ಆ ಫೋನ್ಗಳ ಕಾಟನೇ ತಡ್ಕೊಳಕ್ಕಾಗಲ್ಲ. ಆ ಕಂಪ್ನಿಗಳು ನಿಜವಾಗೂ ಇವತ್ತು ಈ ಮೈಕ್ರೋ ಫೈನಾನ್ಸ್ಗಳ ಏನು ನಂಬರ್ಗಳನ್ನು ಕೊಡ್ತಾರಲ್ಲ, ಈ ಯಾವುದೇ ಏರ್ಟೆಲ್ ಇರಲಿ, BSNL ಇರಲಿ, ವೋಡಾಫೋನ್ ಇರಲಿ, ಇನ್ನೊಂದಿರಲಿ ಮತ್ತೊಂದಿರಲಿ, ಯಾವುದೇ ಇದ್ದರೂ ಕೂಡ ಇವರು ನಮ್ಮ ಒಂದು ಪರವಾನಿಗೆಯನ್ನು ತೆಗೆದುಕೋಬೇಕು. ಯಾಕೆ ಅಂತಂದರೆ ಬೇಕಾಬಿಟ್ಟು ಇವ್ರ ನಂಬರ್ಗಳನ್ನು ಕೊಟ್ಬಿಟ್ಟು ಆ ಕಂಪ್ನಿಗಳು ನಮಗೆ 50 ಸತಿ ಫೋನ್ ಮಾಡ್ತಾರೆ. ಪಾಪ ಯಾರೋ ತಿಳಿದೇ ಇರೋ ಒಂದನ್ನು ಒತ್ತಿ ಅಂತ ಹೇಳ್ತಾರೆ, ಒಂದನ್ನು ಒತ್ತಿಬಿಡ್ತಾರೆ, ಅಲ್ಲಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಬರುತ್ತೆ. ಪಾಪ ಅವ್ರಿಗೆ ಗೊತ್ತೇ ಇರಲ್ಲ ಅದು. ಆಮೇಲೆ ಸಾಲ ವಸೂಲಿ ಮಾಡೋರು ಮನೆಗೆ ಬರ್ತಾರೆ. ಅಂಥ ಒಂದು ಹಲವಾರು ರೀತಿ ಸಮಸ್ಯೆಗಳಾಗಿರುತ್ತೆ. ಮತ್ತು ಸಾಲ ತೊಗೊಂಡಂಥ ವ್ಯಕ್ತಿ ಕಷ್ಟ ಇದ್ದೇ ಸಾಲ ತೊಗೊಂಡಿರ್ತಾನೆ. ಅವನಿಗೆ ದುಡ್ಡು ಆದಾಯ ಇದ್ದರೆ ಅವನೇ ಯಾಕೆ ಸಾಲ ತೊಗೋತಾನೆ? ಅವನಿಗೆ ಆದಾಯ ಇಲ್ಲ ಅನ್ನುವಂಥ ಕಾರಣಕ್ಕೆ ಸಾಲ ತೊಗೋತಾನೆ. ಆಯಿತು, ಸಾಲ ತೊಗೊಂಡಾಗ ಅವನು ಇಂತಿಷ್ಟು ಸಮಯದಲ್ಲೇ ಕಟ್ಟೋಕ್ಕಾಗಿಲ್ಲ, ಏನು ಮಾಡೋದು? ಅವನಿಗೆ ಕಷ್ಟ ಇದೆ. ನಿಮ್ಮಂಥ ಏನಾದರೂ ಅನ್ಯಾಯ ಮಾಡಿ ಬದುಕೋ ದಾರಿ ಅವನಿಗೆ ಗೊತ್ತಿಲ್ಲ, ಯಾರ್ದೋ ತಲೆ ಹೊಡೆದು ಬದುಕೋ ದಾರಿ ಅವನಿಗೆ ಗೊತ್ತಿಲ್ಲ. ಅವ್ನು ನಿಯತ್ತಿಂದ ಬದುಕ್ತಾ ಇರ್ತಾನೆ. ಅವನಿಗೆ ಅಲ್ಲಿಂದ ಈಗ ಆ ಬಡ್ಡಿ ಆದರೂ ಏನು, ಇವ್ರು ಹಾಕೋದು 36%, 40%, 42% ಬಡ್ಡಿವರೆಗೂ ಹಾಕ್ತಾರೆ. ಇದೆಲ್ಲ ಯಾವ ರೀತಿ ನ್ಯಾಯ ಇದು? ಇದಕ್ಕೆ ಸರ್ಕಾರವೇ ಕುಮ್ಮಕ್ಕು ಕೊಡ್ತಾ ಇದೆ. ಯಾಕೆಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ದುಡ್ಡು ಬೇಕು. ಎಲ್ಲ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇವತ್ತು ಒಂದಷ್ಟು ಎಲ್ಲ ಇವ್ರಿಗೆ ತಿನ್ನೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇವತ್ತು ಅಲ್ವಾ. ಆ ಕಾರಣದಿಂದ ಈಗ ಅವ್ರಿಗೆ ಏನಾದರೂ ಮಾಡಿ ಹೀಗೆ ಮಾಡಲೇಬೇಕು. ಈ ಒಂದು ವಿಚಾರ ಅಂತಲ್ಲ, ಈ 1000 ವಿಚಾರಗಳಿದ್ದಾವೆ. ಈ ರೀತಿ ಸರ್ಕಾರ ಕಮಿಷನ್ ಎಲ್ಲ ತೊಗೊಂಡು ಅವಕಾಶ ಕೊಡ್ತಾ ಇರತಕ್ಕಂಥದ್ದು ಭಾಳಷ್ಟಿದೆ. ಇಂಥ ಅನ್ಯಾಯಗಳು ನಿಲ್ಲಬೇಕು. ಸಾಲ ಪಡೆದಂಥವನಿಗೆ ಅವನಿಗೆ ಒಂದಷ್ಟು ಅವಕಾಶಗಳು, ಅವನು ಕಟ್ಟೋಕ್ಕಾಗಿಲ್ವ, ಆಯಿತು, ಅವನಿಗೆ ಆ ಅವಕಾಶವನ್ನು ಇನ್ನೂ ಮುಂದುವರಿಸಿ ಅವನಿಗೊಂದು ಅನುಕೂಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅಂಥೇಳಿ ಬಡ್ಡಿಯನ್ನು ಕಡಿಮೆ ಮಾಡಿ ಆ ವ್ಯಕ್ತಿಯ ಆದಾಯ ಏನಿದೆ ಅನ್ನೋದನ್ನೆಲ್ಲ ನೋಡಿ ಅಂಥ ಪರಿಸ್ಥಿತಿ ಇದ್ದಂಥವನಿಗೆ ಈಗ ನೀವು ಭಾಗ್ಯ ಅಂತೆಲ್ಲ ಕೊಡ್ತಾ ಇದ್ದೀರಲ್ಲ, ಅವ್ನು ಸಾಲ ಮನ್ನಾ ಮಾಡಿಸಿ.
ಅಲ್ವಾ? ಬಿಟ್ಟಿ ಭಾಗ್ಯಗಳನ್ನು ಕೊಡೋದಕ್ಕೆ ಇದೆ ಅನುಕೂಲ. ಅವನು ಸಾಲವನ್ನು ಮನ್ನಾ ಮಾಡಿಸಿ, ಅಥವಾ ಇದ್ದಂಥವ್ನು ಕೊಡ್ತಾನೆ, ಇಲ್ಲಿದ್ದವನು ಏನು ಮಾಡ್ತಾನೆ, ಆವಾಗ ಅವನು ಬೇರೆ ರೀತಿಯ ಒಂದು ಕೆಲಸಕ್ಕೆ ಕೈ ಹಾಕುವಂಥ ಒಂದು ಅವಕಾಶವನ್ನು ನೀವೇ ಮಾಡಿಕೊಡ್ತಾ ಇದ್ದೀರಾ ಇವತ್ತು, ಜನ ತಪ್ಪುದಾರಿಗೆ ಹೋಗುವಂಥ ಕೆಲಸವನ್ನು. ಹಾಗಾಗಿ ಅಂಥದ್ದಾಗಬಾರ್ದು. ಇದಕ್ಕೆ ಸರ್ಕಾರ ಎಲ್ಲ ವಿಚಾರಕ್ಕೂ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು ಅಂತೇಳಿ ಈ ಮುಖಾಂತರ ನಮ್ಮ ಸಂಪೂರ್ಣ ಕರ್ನಾಟಕ ಕನ್ನಡಿಗರ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷರಾಗಿ ಕನ್ನಡ ಭೂಷಣ್ ಅಂತೇಳಿ ನಾನು, ಹಾಗೆ ನನ್ನೊಂದಿಗೆ ಇರುವಂಥ ಎಲ್ಲ ಕಾರ್ಯಕರ್ತರು, ಇವರು ನಮ್ಮ ಪ್ರಧಾನ ಕಾರ್ಯದರ್ಶಿ ವಿಶ್ಕಂಠು ಅಂತೇಳಿ, ನಮ್ಮ ಕಾರ್ಮಿಕರ ಘಟಕದ ರಾಜು ಅಂತೇಳಿ, ಹಾಗೆ ಮಹಿಳಾ ಘಟಕದ ನಮ್ಮ ಸಹೋದರಿಯವರು ಕೂಡ ಅವರು ಎಲ್ಲ ಇದ್ದಾರೆ. ಎಲ್ರಿಗೂ ಕೂಡ ಅಂದರೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋದು ಒಂದೇ, ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಎಚ್ಚೆತ್ಕೋಬೇಕು, ಸರಿಯಾದಂಥ ಸೂಕ್ತವಾದಂಥ ಒಂದು ಕ್ರಮವನ್ನು ತೆಗೆದುಕೋಬೇಕು ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ.